ವೆಲ್ಕಮ್ ಫ್ರೆಂಡ್ಸ್. ಸಾಮಾನ್ಯವಾಗಿ ಆಭರಣಗಳೆಂದರೆ ಸ್ತ್ರೀಯರಿಗೆ ತುಂಬಾ ಪ್ರೀತಿ. ಅದರಲ್ಲೂ ಆಭರಣ ಧರಿಸಿದ ಸ್ತ್ರೀಯರನ್ನು ನೋಡುವುದೇ ಒಂದು ಖುಷಿ. ಹಾಗಾದರೆ ಈ ಸ್ತ್ರೀಯರು ಆಭರಣಗಳನ್ನು ಏಕೆ ಧರಿಸಬೇಕು? ನೋಡೋಣ. ಆಭರಣಗಳಲ್ಲಿರುವ ತೇಜದಿಂದ ಸ್ತ್ರೀಯರಲ್ಲಿನ ಸ್ತ್ರೀತ್ವ ಅಂದರೆ ರಜೋತತ್ವವು ಜಾಗೃತವಾಗುತ್ತದೆ. ರಜೋತತ್ವವು ಜಾಗೃತವಾಗುವುದರಿಂದ ಅವಳ ದೇಹದಲ್ಲಿನ ಚೇತನ ಶಕ್ತಿಯು ಜಾಗೃತವಾಗುತ್ತದೆ. ಆದುದರಿಂದ ಅಲಂಕೃತ ಸ್ತ್ರೀಯು ವಾತಾವರಣದಲ್ಲಿ ಬಂದರೆ ವಾತಾವರಣದಲ್ಲಿನ ಉತ್ಸಾಹವು ಸಂಚರಿಸುತ್ತದೆ. ಸೌಭಾಗ್ಯಾಭರಣಗಳು ಸ್ತ್ರೀಯರಿಗೆ ಸತತವಾಗಿ ಆಗುವ ತೇಜಲಹರಿಗಳ ಸ್ಪರ್ಶದಿಂದ ಅವರಲ್ಲಿನ ಪಾತಿವ್ರತ್ಯ ಅರಿವನ್ನು ಮಾಡಿಕೊಡುತ್ತದೆ. ಇದಕ್ಕಾಗಿಯೇ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೌಭಾಗ್ಯವತಿ ಸ್ತ್ರೀಯರನ್ನು ಮಂಗಳಸೂತ್ರ, ಬಳೆ ಮತ್ತು ಕುಂಕುಮ ಮುಂತಾದ ಸೌಭಾಗ್ಯದ ಆಭರಣಗಳು ರಕ್ಷಿಸುತ್ತವೆ. ಈ ರೀತಿಯಲ್ಲಿ ಕಲಿಯುಗದಲ್ಲಿ ಅಸುರ ಶಕ್ತಿಗಳ ಭೋಗದೃಷ್ಟಿಯಿಂದ ರಕ್ಷಿಸಲು ಈ ಪ್ರಯತ್ನವನ್ನು ಮಾಡಲಾಗಿದೆ. ಸ್ತ್ರೀಯರು ಆಭರಣಗಳನ್ನು ಧರಿಸುವುದೆಂದರೆ ತಮ್ಮಲ್ಲಿರುವ ದೇವತ್ವವನ್ನು ಜಾಗೃತಗೊಳಿಸುವುದು. ಆಭರಣಗಳಿಂದ ಸ್ತ್ರೀಯರ ದೇಹದಲ್ಲಿ ತೇಜತತ್ವದ ರೂಪದಲ್ಲಿರುವ ಆದಿಮಾಯೆಯ ಅಂದರೆ ಆದಿಶಕ್ತಿಯ ಪ್ರಕಟೀಕರಣವಾಗುತ್ತದೆ. ಶಾಸ್ತ್ರೋಕ್ತವಾಗಿ ಆಭರಣಗಳನ್ನು ಧರಿಸುವುದೆಂದರೆ ಶಕ್ತಿ ಸ್ವರೂಪದಲ್ಲಿರುವ ದೇವತೆಯ ಪೂಜೆಯನ್ನು ಮಾಡುವುದಾಗಿದೆ. ಆಭರಣಗಳನ್ನು ಧರಿಸುವುದರಿಂದ ಈಶ್ವರಿ ಚೈತನ್ಯ ಸಿಗುವುದು, ಶರೀರದಲ್ಲಿನ ಕಪ್ಪು ಶಕ್ತಿ ಕಡಿಮೆಯಾಗುವುದು ಮತ್ತು ಕೆಟ್ಟ ಶಕ್ತಿಗಳಿಂದ ತೊಂದರೆಯಾಗದಂತೆ ರಕ್ಷಣೆಯಾಗುವುದು ಇತ್ಯಾದಿ ಲಾಭಗಳಾಗುತ್ತವೆ. ಆಭರಣ ಧರಿಸಿದ ಸ್ತ್ರೀಯರನ್ನು ಮಹಾಲಕ್ಷ್ಮಿಗೆ ಹೋಲಿಸುವುದನ್ನು ಕೂಡ ಕೇಳಿರ್ತೀರಿ. ಇದೇ ರೀತಿ ಸುದ್ದಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.